ಯಾರೋ ಒಬ್ರು ನಟ ಟ್ವೀಟ್ ಮಾಡಿಬಿಟ್ರು, ಹಿಂದಿ ಅವಾರ್ಡ್ಗಳು ಕೊಟ್ರೆ ಓಡೋಗಿ ತಗೊಂಡ್ಬಿಡ್ತಾರೆ, ಟ್ವೀಟ್ ಅಲ್ಲಿ ತಿರಸ್ಕಾರ ಮಾಡಿಬಿಟ್ರು, ಹಿಂದಿ ಅವಾರ್ಡ್ಗಳಾದ್ರೆ ತಗೋತಾರೆ ಅಂತ ಮಾತಾಡಿದ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ಮಾತಾಡಿರೋದು ಕಿಚ್ಚ ಸುದೀಪ ಅವ್ರ ಬಗ್ಗೆ. ಅವ್ರ ಹೆಸರನ್ನಾರು ನೀವು ತಗೋಬೋದಾಗಿತ್ತು, ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು. ಈಗ ಎಲ್ಲರ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ, ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. 2004ರಿಂದ ಕಿಚ್ಚ ಸುದೀಪ್ ಅವರು ಇದುವರೆಗೂ 21 ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನ, ಹಿಂದಿ ಕನ್ನಡ ಯಾವುದೇ ಅವಾರ್ಡ್ಗಳನ್ನ ತಗೊಂಡಿಲ್ಲ. ಯಾಕೆ ಅವಾರ್ಡ್ ತಗೊಂಡಿಲ್ಲ? ಮೊದಲನೇದಾಗಿ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು ಪ್ರಶಸ್ತಿಯನ್ನ ನಯವಾಗಿ ನಿರಾಕರಿಸಿದ್ರು ಬಿಟ್ರೆ ತಿರಸ್ಕರಿಸಿದ್ದಲ್ಲ. ಹೇಗೆ ಗೌರವಯುತ ಡಾಕ್ಟರೇಟ್ ಅನ್ನ ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ, ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು, ಅದೇ ತರ ಹೇಳಿದ್ರು ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಕೊಡಿ ಅಂತ. ಅದರ ಹಿಂದೆ ಒಂದು ಯೋಚನೆ ಇತ್ತು, ಒಂದಷ್ಟು ಅವಮಾನಗಳಿದ್ವು. ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದ್ರು ಅಂತ ಕಾಣುತ್ತೆ. ರಂಗ SSLC ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ, ಸ್ಟೇಟ್ ಅವಾರ್ಡ್. ಅದರ ಹಿಂದಿನ ದಿನ ಒಂದು ಅಧಿಕೃತ ಪತ್ರ ಬರುತ್ತೆ ಇವರಿಗೆ ಸರ್ಕಾರದ ಕಡೆಯಿಂದ, ಕಿಚ್ಚ ಸುದೀಪ್ ಅವರಿಗೆ. ಏನಂತ ಬರುತ್ತೆ? ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ. ಆದರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ. ಎರಡನೇದು, ಜಸ್ಟ್ ಮಾತ್ಮತ್ತಲ್ಲಿ ಕಾರ್ಯಕ್ರಮಕ್ಕೆ ಅವಾರ್ಡ್ ಕಮಿಟಿಯಲ್ಲಿ ಇದ್ದವರೇ ಫೋನ್ ಮಾಡ್ತಾರೆ, ನಿಮಗೆ ಅವಾರ್ಡ್ ಕೊಡ್ತಾ ಇದೀವಿ ಅಂತ. ಆಗ್ಲೂ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗುತ್ತೆ. ಈ ಅವಾರ್ಡ್ ಅನ್ನೋದಿದೆಯಲ್ಲ, ರಾಜ್ಯೋತ್ಸವ ಪ್ರಶಸ್ತಿ, ಸರ್ಕಾರ ಕೊಡಮಾಡುವ ಪ್ರಶಸ್ತಿಗಳಿದೆಯಲ್ಲ, ಅದು ಅಸಹ್ಯ ಹುಟ್ಟಿಸುವಷ್ಟು, ರೇಜಿಗೆ ಹುಟ್ಟಿಸುವಷ್ಟು ಲಾಬಿಗಳಿಂದ ಕೂಡಿದೆ. ಯಾಕೆ ಸ್ವಾಮಿ ನೀವು 2024 ತನಕ ಇನ್ನೂ ಅವಾರ್ಡ್ಗಳನ್ನೇ ಕೊಟ್ಟಿಲ್ಲ, ಹಾಗೆ ಕೂತಿದ್ದೀರಾ? ಯಾಕೆ ಸಬ್ಸಿಡಿಗಳು ಕೊಟ್ಟಿಲ್ಲ? ದಯವಿಟ್ಟು ಹೋಗಿ ಶಾಸಕರು, ನೀವು ಹೋಗ್ಬಿಟ್ಟು ಏನೇನು ರಾಜಕೀಯ ನಡೆಯುತ್ತೆ, ಏನೇನು ಅಸಹ್ಯವಾದ ಲಾಬಿಗಳು ನಡೀತವೆ. ಸ್ಟೇಟ್ ಅವಾರ್ಡ್ ಅಂದ್ರೆ ಎಷ್ಟು ಅಸಹ್ಯ ಆಗಿದೆ. ಯಾಕೆ ಸೂಕ್ಷ್ಮವಾದ ಕಲಾವಿದರುಗಳು ಸ್ಟೇಟ್ ಅವಾರ್ಡ್ಗಳನ್ನ ತಗೊಳ್ಳೋದೇ ಇಲ್ಲ? ಯಾಕೆ ಅವರ ಅವಾರ್ಡ್ ಫಂಕ್ಷನ್ಗಳಿಗೆ ಬರಲ್ಲ? ಯಾಕೆ ಅವಾರ್ಡ್ಗಳು ಅಂದ್ರೆ ಅಷ್ಟು ಅಸಹ್ಯ ಪಡ್ತಾರೆ ಅನ್ನೋದನ್ನ ಹೋಗಿ ವಿಚಾರಿಸಿ ನೋಡಿ. ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಕೋರ್ಟ್ಗಳಿಗೆ ಹೋಗುತ್ತೆ, ಯಾಕೆ ಲಾಬಿಗಳು ನಡೆಯುತ್ತೆ, ಎಂತ ಜಾತಿ ವ್ಯವಸ್ಥೆ ನಡೆಯುತ್ತೆ, ಇನ್ನೊಂದು ನಡೆಯುತ್ತೆ ಅಂತ ನೋಡಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಒಬ್ರು ಫೋನ್ ಮಾಡ್ತಾರೆ, ನಿಮಗೆ ಅವಾರ್ಡ್ ಕೊಡಿಸ್ತಾ ಇದೀವಿ ಅಂತ. ಒಬ್ಬರು ಪತ್ರಕರ್ತರು, ಇಡಿಯಟ್, ಫೋನ್ ಇಡೋ, ನೀನೇ ನನಗೆ ಅವಾರ್ಡ್ ಕೊಡಿಸೋದು ಅಂತ ಅವಾರ್ಡ್ ತಿರಸ್ಕಾರ ಮಾಡ್ತಾರೆ. ಇದು ದೊಡ್ಡ ಲಾಬಿಗಳಿದೆ. ನಿಮ್ ಯೋಗ್ಯತೆಗೆ ಇನ್ನೂ ಸಬ್ಸಿಡಿ ಕೊಡಕ್ಕಾಗಿಲ್ಲ, ಅವಾರ್ಡ್ಗಳನ್ನ 2023 ತನಕ ಕಂಪ್ಲೀಟ್ ಮಾಡಕ್ಕಾಗಿಲ್ಲ, ನೆಟ್ಟಿಗೆ ಒಂದು ಫಂಕ್ಷನ್ ಮಾಡಕ್ ಬರಲ್ಲ. 2 ವರ್ಷದಿಂದ ನೀವು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಆಮೇಲೆ ಬರ್ತೀನಿ, GKVK ಸಭಾಂಗಣದಲ್ಲಿ ಮಾಡಿದ್ರಿ, ಇನ್ನೆಲ್ಲ RT ನಗರದಲ್ಲಿ ಮಾಡಿದ್ರಿ, ಭದ್ರಾವತಿ ಲೋಕನಾಥ್ ಅವ್ರ ರಸಮಂಜರಿ ಕಾರ್ಯಕ್ರಮ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಕೆಡದಾಗ ಕಾರ್ಯಕ್ರಮ ಮಾಡಿದ್ರಿ. ನಿಮ್ಮ ಫಂಡ್ ಎಷ್ಟು ಮಿಸ್ಯೂಸ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ. ನೀವು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಹಿಟ್ಲರ್ಗಳ ತರ. ಅವಾರ್ಡ್ ಕಿಚ್ಚ ಸುದೀಪ್ ಅವರು ತಗೊಳ್ಳದಲ್ಲಿರೋದಕ್ಕೆ ಕಾರಣ ನಿಮ್ಮದೇ ಸರ್ಕಾರ ಇತ್ತು ಅವಾಗ. ರಂಗ SSLC ಮತ್ತು ಜಸ್ಟ್ ಮಾತಲ್ಲಿ ಸಮಯದಲ್ಲಿ ನೀವು ಮಾಡಿದ ಅವಮಾನಗಳು. ಯಾರಾದ್ರೂ ಇವತ್ತೊಬ್ರು ಅವಾರ್ಡ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಇವ್ರನ್ನ ಮಾತ್ರ ಅಲ್ಲ, ಯಾವುದೇ ಕಲಾವಿದರಾಗಿರ್ಲಿ. ಯಾಕೆಂದ್ರೆ ಅವಾರ್ಡ್ಗಳು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇದು ನಿಮಗೆ ಮಾಹಿತಿ ಇಲ್ಲ. ನಿಮಗೆ ಈಗ ಅವರ ಅಭಿಮಾನಿಗಳು, ನೀವು ಮಂಡ್ಯದಲ್ಲಿ ಹೋದ್ರೂ ಕೇಳ್ತಾರೆ, ಬೆಂಗಳೂರಿಗೆ ಬಂದರೂ ಕೇಳ್ತಾರೆ, ನೀವು ಎಲ್ಲೇ ಹೋದ್ರೂ ನಿಮಗೊಂದು ಪ್ರಶ್ನೆಯನ್ನು ಕೇಳುವ ಒಂದು ಅಭಿಯಾನ ಶುರುವಾಗುತ್ತೆ. ಅದು ನನ್ನಿಂದ ಶುರುವಾಗ್ತಾ ಇದೆ. 2004ರಿಂದ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ನೀವು ಹೇಳಬೇಕು. ಏನೋ ಬಾಯಿ ಬೇದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಹಿಂದಿ ಅವಾರ್ಡ್ ಕೊಟ್ರೆ ಓಡೋಗ್ತಾರೆ, ಅದು ತಗೋತಾರೆ, ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತ. ಅದು ನಿರಾಕರಣೆ. ಏನು ಸಮಗ್ರ ಕಾರಣ, ಸಮಚಿತದಿಂದ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ, ಅದನ್ನ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆದ್ರೆ ನೀವು ಯಾವ ಅವಾರ್ಡ್ ಅನ್ನು ತಗೊಂಡಿದ್ದಾರೆ ಅಂತ ನೀವು ಜನರಿಗೆ ಹೇಳದೆ ಹೋದ್ರೆ ಅಲ್ಲಿ ತನಕ ಅವರ ಅಭಿಮಾನಿಗಳು ನಿಮ್ಮನ್ನ ಬಿಡಲ್ಲ. ಇದು ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ವಿಷಯ ತಿಳ್ಕೊಳ್ಳದಲ್ಲೇ ಮಾತಾಡಿದ್ರಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.